ರಾಷ್ಟ್ರೀಯ ವಾಲಿಬಾಲ್ ಪಂದ್ಯಾಕೂಟಕ್ಕೆ ರಾಜ್ಯ ತಂಡಕ್ಕೆ ಆಯ್ಕೆಯಾಗಿದ್ದ ದಲಿತ ವಿದ್ಯಾರ್ಥಿ ಸುಜಿತ್ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿ ಜಸ್ತೀರ್ನ ಜಿಲ್ಲಾಧಿಕಾರಿ ಅವರ ಶಿಫಾರಸಿನ ಮೇರೆಗೆ ಕೈ ಬಿಡಲಾಗಿದೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅಜ್ಜರಕಾಡಿನ ಹುತಾತ್ಮ ಸ್ಮಾರಕ ಬಳಿ ಪ್ರತಿಭಟನೆ ನಡೆಸಲಾಯಿತು. ನೂರಾರು ಸಂಖ್ಯೆಯಲ್ಲಿ ಸೇರಿದ ಜನರು ಜಿಲ್ಲಾಧಿಕಾರಿಯ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕುಂದಾಪುರದ ರಾಜಕೀಯ ವ್ಯಕ್ತಿಯ ಪ್ರಭಾವಕ್ಕೆ ಮಣಿದು ಇಬ್ಬರು ಪ್ರತಿಭಾವಂತ ಆಟಗಾರರನ್ನ ತಂಡದಿಂದ ಹೊರಗಿಡಲಾಗಿದೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಪ್ರಧಾನ ಸಂಚಾಲಕ ಮಂಜುನಾಥ್ ಗೆಳಿಯಾರು ಅವರು ಜಿಲ್ಲಾಧಿಕಾರಿಯವರು ರಾಜಕೀಯ ಒತ್ತಡದ ಮೇರೆಗೆ ಸಭೆ ನಡೆಸಿ ಆಯ್ಕೆ ಪಟ್ಟಿ ಬದಲಾವಣೆ ಮಾಡಿದ್ದಾರೆ. ಇನ್ನೋರ್ವ ವಿದ್ಯಾರ್ಥಿಯ ದೂರು ಬಂದ ಕಾರಣ ಬದಲಾಯಿಸಿದ್ದೇವೆ ಎಂದು ಹೇಳುತ್ತಾರೆ. ಜಿಲ್ಲಾಧಿಕಾರಿಯವರು ಪಟ್ಟಿ ಬದಲಾವಣೆ ಕುರಿತು ಸೂಕ್ತವಾದ ಕಾರಣ ತಿಳಿಸಬೇಕು, ಇಲ್ಲದಿದ್ದರೆ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಬಾರಿ ಡಾಕ್ಟರ್ ವಿದ್ಯಾಕುಮಾರಿ ಅವರದ್ದು ಹೊತ್ತು ಮೀರಿದ ವರ್ತನೆಯಾಗಿ ನಮಗೆ ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಯಿತು. ನಮ್ಮ ಕರುಳಿಗೆ ಕೈ ಹಾಕಿ ಹಿಚಕಿದ ಅನುಭವ ಆಯಿತು. ನಮಗೆ ನಮ್ಮ ಒಂದು ಏನು ನಾವು ಅವ್ರ ಬಗ್ಗೆ ಅಭಿಮಾನವನ್ನ, ಒಂದು ನಂಬಿಕೆಯನ್ನ, ಅವ್ರ ಬಗ್ಗೆ ಒಂದು ವಿಶ್ವಾಸವನ್ನ ಇಟ್ಕೊಂಡಿದ್ದೀವಿ, ಆ ವಿಶ್ವಾಸ ಎಲ್ಲ ಅವರು ಮಣ್ಣು ಪಾಲು ಮಾಡಿದ ಒಂದು ವಿದ್ಯಮಾನ ಘಟನೆಗೆ ಅವರು ಕಾರಣೀಕರ್ತರಾದರು. ಕಳೆದ ನವೆಂಬರ್ನಲ್ಲಿ 5 ಮತ್ತು 6ನೇ ತಾರೀಕು ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟ, 18 ವರ್ಷ ವಯೋಮಾನದ ಒಳಗಿನ ವಾಲಿಬಾಲ್ ಪಂದ್ಯಾಟ ನಡೀತದೆ. ಆ ವಾಲಿಬಾಲ್ ಪಂದ್ಯಾಟದಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳು ತಂಡ ಭಾಗವಹಿಸುತ್ತದೆ. ಕಾರ್ಕಳ ತಾಲೂಕು ಬೈಲೂರಿನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಅವರು ತಾಲೂಕು, ವಲಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿದ್ರು. ಅವರು ತಮ್ಮ ಗೆಲುವನ್ನ ದಾಖಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಆ ಶಾಲೆಯ, ಆ ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ರು. ನಾರ್ಮ್ಸ್ ಪ್ರಕಾರ ಸೋತ ತಂಡದ ವಿದ್ಯಾರ್ಥಿಗಳನ್ನು ಕೂಡ ಆ ತಂಡದಲ್ಲಿ ಅವಕಾಶವನ್ನು ಕೊಡ್ತಾರೆ. ವಿಜಯಪುರ ಜಿಲ್ಲಾಡಳಿತ ಮಾಡಬೇಕು ಅಂತ ಹೇಳಿ ನಾನು ಈ ಜಿಲ್ಲಾಧಿಕಾರಿಗೆ ಪ್ರಶ್ನೆ ಮಾಡ್ತೇನೆ. ಇದನ್ನೆಲ್ಲ ನೀವು ಸುಮೋಟೋ ನಿಮ್ಮಷ್ಟಕ್ಕೆ ಯಾವ ಒಬ್ಬ ರಾಜಕಾರಣಿ ಹೇಳ್ತಾನೆ, ನೀವು ಆ ವಿದ್ಯಾರ್ಥಿ ಹತ್ರ ಒಂದು ಕೈ ಬರದಲ್ಲಿ ಒಂದು ಮನವಿಯನ್ನು ಬರ್ಸ್ಕೊಳ್ತೀರಿ, ಇದಕ್ಕೆಲ್ಲ ನಿಮಗೆ ಎಲ್ಲಿಗೆ ಅಧಿಕಾರ ಬಂತು? ಪಾಪ ಇದಕ್ಕೆಲ್ಲ ಕಾರಣ ನಮ್ಮ ಬೈಲೂರು ಶಾಲೆಯ ಆ PD ರತ್ನಾಕರ ಪೂಜಾರಿ ಅಂತ ಹೇಳಿ ಅವ್ರ ಮೇಲೆ ಇವ್ರು ಕೂಬೇಕು ಕೆಲಸವನ್ನು ಕೂಡ ಮಾಡಿ. ನಾನು ಇವತ್ತು ನಿಮ್ಮ ಎಲ್ಲ ಪತ್ರಕರ್ತರ ಮುಂದೆ ಹೇಳೋದಿಷ್ಟೇ, ಇಷ್ಟೂ ಘಟನೆಗೆ, ಇಷ್ಟು ಒಂದು ಈ ಕೃತ್ಯಕ್ಕೆ ಕಾರಣ ಯಾರು? ಜೀವನ್ ಕುಮಾರ್ ಶೆಟ್ಟಿ ಅಂತ ಹೇಳಿ ಒಬ್ಬರು ಬಸರೂರು ಕಾಲೇಜಿನ PD ಡೈರೆಕ್ಟರ್ ಇದ್ದಾರೆ. ಆ ಮನುಷ್ಯ ಆ ಕಾಲೇಜಿನ ವಿದ್ಯಾರ್ಥಿ ಇದರಲ್ಲಿ ಇದ್ದಾನೆ ಅಂತೇಳಿ ಒಂದೇ ಕಾರಣಕ್ಕೆ ಅವನನ್ನು ಕರ್ಕೊಂಡು ಆ ರಾಜಕಾರಣಿಗ ಮನೆಗೆ ಹೋಗಿ ಅಲ್ಲೇನೋ ಒಂದು ಲಾಬಿ ನಡೆಸಿ ಅವನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿ ಪುನಃ ಜಿಲ್ಲಾಧಿಕಾರಿ ಹತ್ರ ಬಂದು ಇಷ್ಟು ಕೆಲಸವನ್ನು ಅವ್ರು ಮಾಡಿದ್ದಾರೆ.